ಸಾಮಾನ್ಯವಾಗಿ ನಟ-ನಟಿಯರು ಸಾಕಷ್ಟು ಜನ ಮದುವೆ ಆಗಿದ್ದಾರೆ. ಎಕ್ಸಾಂಪಲ್ ಯಶ್ ಆಗಿರ್ಬೋದು, ರಾಧಿಕಾ ಪಂಡಿತ್ ಅವರಾಗಿರ್ಬೋದು, ಇನ್ನೊಂದಷ್ಟು ಪೇರ್. ನಿಮ್ಮ ಮನೆಯಲ್ಲಿ ಒಬ್ಬ ನಟನನ್ನ ನೀವು ಚೂಸ್ ಮಾಡ್ಕೊಂತಿದ್ದೀರಾ ಆಸ್ ಎ ಲೈಫ್ ಪಾರ್ಟ್ನರ್ ಆಗಿ ಅಂದಾಗ ಯಾವ ರೀತಿ ರೆಸ್ಪಾನ್ಸ್ ಬಂತು? ಹಾಗೇನೆ ಅವರ ಒಂದು ಮಾತುಗಳೇನಾಗಿತ್ತು? ಸ್ಟಾರ್ಟಿಂಗಲ್ಲಿ ರಿಜೆಕ್ಟ್ ಮಾಡಿದ್ರು. ಅಮ್ಮ ತುಂಬ ಸಪೋರ್ಟಿವ್ ಆಗಿದ್ರು. ಬಟ್ ಅಪ್ಪ ಅಂತ ಬಂದಾಗ ಸ್ವಲ್ಪ ಅವರು ಅಂದರೆ ಈ ಮಕ್ಕಳ ಜೀವನದ ಬಗ್ಗೆ ಸ್ವಲ್ಪ ಯೋಚನೆ ಮಾಡುವಂಥದ್ದು ತಂದೆಯರ ಅದು ಬೈ ಡಿಫಾಲ್ಟ್ ಬಂದ್ಬಿಟ್ಟಿರುತ್ತೆ. ಈಗ ಒಂದು ಮಾತಿದೆ, ತಾಯಂದಿರು 9 ತಿಂಗಳು ಹೆತ್ತು ಹೊತ್ತು ಸಾಕಿ ಅಂದರೆ ಡೆಲಿವರ್ ಮಾಡಿದ್ರೆ ಮಗುನ, ತಂದೆ ಆದವನು ಇಡೀ ಜೀವನ ತಮ್ಮ ಮಕ್ಕಳನ್ನ ತಮ್ಮ ತಲೆಯಲ್ಲಿ ಇಟ್ಕೊಂಡು ಅವರ ಜೀವನ ಹೀಗಿರಬೇಕು, ಅವ್ರು ಹೀಗೆ ಇರಬೇಕು, ನನ್ನ ಥರ ಅವ್ರು ಕಷ್ಟಪಡಬಾರ್ದು ಅಂತ ಹೇಳಿ ತುಂಬಾ ಯೋಚನೆ ಮಾಡೋವಂಥವ್ರು. ಸೊ ಆ ಥರ ಇದ್ದಾಗ ನಾನು ಅವ್ರ ಹತ್ರ ಹೋಗಿ ಈ ಒಂದು ವಿಚಾರ ಹೇಳಿದಾಗ ಆಬ್ವಿಯಸ್ಲಿ ಫಸ್ಟ್ ಹೇಳಿದ್ದೆ, ಬೇಡ ಯಾಕೆ ಅಂದರೆ ನನಗೆ ಆವಾಗ ತುಂಬ ಮ್ಯಾರೇಜ್ ಪ್ರಪೋಸಲ್ಸ್ ಬೇರೆ ಕಡೆಯಿಂದನೂ ಕೂಡ ಬರ್ತಿತ್ತು. ಹಂಗಾಗಿ ಏನಕ್ಕೆ ಇವರೇ ಬೇಡ ಅಂತ ಎಲ್ಲ ಹೇಳಿದ್ದುಂಟು. ಬಟ್ ಯಾವಾಗ ನಮ್ಮಿಬ್ಬರ ಬಾಂಡ್ ಅಂದರೆ ನನ್ನ ಮತ್ತು ರಾಣು ಅವರ ಬಾಂಡ್ ತುಂಬ ಗಟ್ಟಿಯಾಗಿದೆ ಆ್ಯಂಡ್ ನಾವಿಬ್ಬರು ಒಬ್ರನ್ನೊಬ್ರು ತುಂಬಾ ಇಷ್ಟಪಡ್ತಿದ್ದೀವಿ, ಪ್ರೀತಿಸ್ತಿದ್ದೀವಿ ಅಂತ ಯಾವಾಗ ಗೊತ್ತಾಯಿತು, ಆವಾಗ 2 ಫ್ಯಾಮಿಲಿಯವ್ರೂ ಕೂಡ ಒಪ್ಕೊಂಡ್ರು. ತುಂಬ ಏನು ತುಂಬ ಪ್ರಾಬ್ಲಮ್ ಆಗಿದ್ದಂಥದ್ದೇನಿಲ್ಲ. ಒಂದು ಸ್ವಲ್ಪ ದಿನದ ಮಟ್ಟಿಗೆ ಅಂದರೆ ಮಾತು ಬಿಡೋದು ಇದೆಲ್ಲ ಚೂರು ಮಾಡಿದ್ರು. ಬಟ್ ಅದಾದಮೇಲೆ ಒಪ್ಕೊಂಡ್ರು. ಮದುವೆ ಬೆಂಗಳೂರಲ್ಲೇನಾ ಅಥವಾ ಊರಲ್ಲ? ಇಲ್ಲ, ಬೆಂಗಳೂರಲ್ಲೇ. ಏಕೆಂದರೆ ನಾನು ನಮ್ಮ ಇಂಡಸ್ಟ್ರಿಯವರನ್ನ ಆ್ಯಂಡ್ ನಿಮ್ಮನ್ನೆಲ್ಲ ಕರಿಬೇಕು ಅಂತ ಆಸೆ ಇದೆ. ಆ್ಯಂಡ್ ಹಾಗೆಯೇ ಅವ್ರಿಗೂ ಕೂಡ ತುಂಬ ಫ್ರೆಂಡ್ಸ್ ಇಲ್ಲೇ ಇರೋದ್ರಿಂದ ಆ್ಯಂಡ್ ಮೈಸೂರವರು ತುಂಬ ಫ್ರೆಂಡ್ಸ್ ಇದ್ದಾರೆ. ಸೊ ಅವ್ರನ್ನೆಲ್ಲ ಇಲ್ಲಿಗೇ ಕರೆಸ್ತೀವಿ. ಸೊ ಬೆಂಗಳೂರಲ್ಲೇ ಮದುವೆ. ನಿಕ್ ನೇಮ್ ಏನಂತ ಕರೀತಾರೆ ಅವ್ರು ನಿಮ್ಮನ್ನ? ನೀವು ಅವ್ರಿಗೆ ಏನಂತ ಕರಿತೀರಿ? ಚಿನ್ನು ಬನ್ನು ಅಂತ ಏನಾದ್ರು ಕರಿತೀರಿ? ಇಲ್ಲ, ಅವ್ರಿಗೆ ಅವ್ರ ಮನೆಯವರು ಅಂದರೆ ಚಿಕ್ಕ ವಯಸ್ಸಿಂದನೂ ಅವ್ರ ಮಗುವಾಗಿದ್ದಾಗಿಂದನೂ ಪಾಪು ಅನ್ನೋದೊಂದು ಕರೀತಾರೆ. ಸೊ ನನಗೂ ಅದೇ ರೂಢಿಯಾಗಿದೆ. ಅವ್ರ ಅಪ್ಪ ಅಮ್ಮ ಎಲ್ಲ ಕರೆದು ನಾನು ಪಾಪು ಅಂತಾನೆ ಕರಿತೀನಿ. ನನಗೆ ಅವರು ರಾಧಾ ಅಂತಾನೆ ಕರೀತಾರೆ. ಕೆಲವೊಂದ್ಸಲ ಪ್ರೀತಿ ಜಾಸ್ತಿ ಆದಾಗ ಕಂದ ಅಂತ ಕರೀತಾರೆ. ಬ್ಲಶ್ ನೋಡಿ ಕಂದ ಅಂತ. ಅಷ್ಟೆ. ಎಸ್, ಫೈನಲಿ ನಾನು ಕರುಣಾಕರ ಸಿನಿಮಾ ಏಪ್ರಿಲ್ 3ಕ್ಕೆ ರಿಲೀಸ್ ಆಗ್ತಾ ಇದೆ. ನಿಮ್ಮ ಮದುವೆನೂ ಕೂಡ ಅತಿ ಶೀಘ್ರದಲ್ಲೇ ನೆರವೇರ್ತಾ ಇದೆ. ಕನ್ನಡ ಸಿನಿ ಪ್ರೇಕ್ಷಕರಿಗಾಗಿರ್ಬೋದು, ನಮ್ಮ ಅಭಿಮಾನಿಗಳಿಗಾಗಿರ್ಬೋದು, ಏನು ಹೇಳ್ತೀರಾ? ಆ, ಮೊದಲನೇದಾಗಿ ನಾನು ನನ್ನ ಸಿನಿಮಾ ಬಗ್ಗೆ ಮಾತಾಡ್ತೀನಿ. ನಮ್ಮ ಸಿನಿಮಾ ನಾನು ಕರುಣಾಕರ ಇದೇ ಏಪ್ರಿಲ್ 3ನೇ ತಾರೀಕು ರಿಲೀಸ್ ಆಗ್ತದೆ. ಬುಕ್ ಮೈ ಶೋ ಅಲ್ಲಿ ಆಲ್ರೆಡಿ ಬುಕ್ಕಿಂಗ್ ಸ್ಟಾರ್ಟ್ ಆಗಿದೆ. ಸೊ ತಾವೆಲ್ಲರೂ ಕೂಡ ಬುಕ್ಕಿಂಗ್ ಮಾಡ್ಕೊಳ್ಬೇಕು ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ಈ ಒಂದು ಚಿತ್ರ ತಮ್ಮೆಲ್ರಿಗೂ ತುಂಬಾ ಮನೋರಂಜನೆ ಕೊಡುವಂಥದ್ದಾಗುತ್ತೆ. ತುಂಬ ಕಾಮಿಡಿ ಇರುವಂಥದ್ದು, ತುಂಬ ಇಮೋಷ್ನಲ್ ಪಾರ್ಟ್ಸ್ ಕೂಡ ಇದೆ. ಆ್ಯಂಡ್ ಮೇಜರ್ ಆಗಿ ನಮ್ಮ ಸಿನಿಮಾ ಯು ಸರ್ಟಿಫಿಕೇಟನ್ನು ಹೊಂದಿದೆ. ಸೊ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ಯಾರು ಬೇಕಾದರೂ ನೋಡುವಂಥ ಸಿನಿಮಾ ಇದು. ಸೊ ತಮ್ಮೆಲ್ರಿಗೂ ಒಂದು ಪ್ಯಾಕೇಜ್ ಅಂತ ಹೇಳ್ಬೋದು, ಒಂದು ನಗೆಯ ಒಂದು ಇನ್ಫಾರ್ಮೇಷನ್ ಕೊಡುವಂಥ ಒಂದು ಪ್ಯಾಕೇಜ್ ಆಗಿರುತ್ತೆ ಇದು, ಈ ಒಂದು ಸಿನಿಮಾ. ಸೊ ಎಲ್ಲರೂ ಕೂಡ ಥಿಯೇಟರ್ಗೆ ಹೋಗಿ ನಮ್ಮ ಸಿನಿಮಾವನ್ನು ವೀಕ್ಷಿಸಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ. ಆ್ಯಂಡ್ ನನ್ನ ಪರ್ಸ್ನಲ್ ವಿಚಾರ ಅಂತ ಬಂದಾಗ, ತಮ್ಮೆಲ್ಲರ ಪ್ರೀತಿ, ತಮ್ಮೆಲ್ಲರ ಆಶೀರ್ವಾದ ನೋಡಿ ನಮಗಂತೂ ತುಂಬಾ ಖುಷಿಯಾಗಿದೆ. ತಾವೆಲ್ಲರೂ ತುಂಬ ಹೇಳ್ತಿದ್ದುಂಟು ಕಮೆಂಟ್ ಸೆಕ್ಷನ್ಸಲ್ಲಿ, ಇವರಿಬ್ಬರು ನಿಜವಾದ ಪೇರ್ ಆದರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ದುಂಟು. ಸೊ ನಿಮ್ಮ ಆಸೆಯಂತೆ ನಾವು ರಿಯಲ್ ಪೇರ್ ಆಗ್ತಾ ಇದ್ದೀವಿ. ಸೊ ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಹಾರೈಕೆ ಹೀಗೆ ಸದಾಕಾಲ ನಮ್ಮ ಮೇಲೆ ಇರಲಿ ಅಂತ ನಾನು ತಮ್ಮೆಲ್ಲರಲ್ಲೂ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಒಂದೇ ಒಂದು ಕ್ವಶನ್ ಏನಂದ್ರೆ, ನೀವು ಇದುವರೆಗೂ ನಿಮ್ಮ ಕ್ವಶನ್ ಮುಗಿಯಲ್ಲ, ಕೇಳಿ. ಇದೊಂದು ಕ್ವಶನ್ ಏನಂತಂದ್ರೆ, ಈಗ ಸಾಮಾನ್ಯವಾಗಿ ನೀವು ಕಾಣಿಸ್ಕೊಂಡ್ರೆ ಸಿನಿಮಾಗಳಲ್ಲಾಗಿರ್ಬೋದು, ಸೀರಿಯಲ್ಸ್ ಅಲ್ಲಾಗಿರ್ಬೋದು, ಪಕ್ಕ ಟ್ರೆಡಿಷನಲ್ ಕರ್ನಾಟಕದ ಹುಡುಗಿಯಾಗಿ ಕಾಣಿಸ್ಕೊಂಡಿದ್ದೀರಾ. ಮುಂದಿನ ದಿನಗಳಲ್ಲಿ ಮಾಡರ್ನ್ ಹುಡುಗಿಯಾಗಿರುವಂತಹ ಅವಕಾಶಗಳು ಸಿಕ್ಕಾಗ ಆ ಒಂದು ಪಾತ್ರಗಳಿಗೆ ಆಕ್ಸೆಪ್ಟ್ ಮಾಡ್ಕೊಳ್ತೀರಾ? ಯಾಕಂತಂದ್ರೆ ಸಾಕಷ್ಟು ಜನ ನಿಮ್ಮನ್ನ ಕನ್ನಡ ಕಿರುತೆರೆಯ ಸಾಯಿ ಪಲ್ಲವಿ ಅಂತಿದ್ದಾರೆ. ಹೌದು. ಈಗ ಪಾತ್ರ ಅಂತ ಬಂದಾಗ ಆ ಪಾತ್ರಕ್ಕೆ ಎಷ್ಟು ಸ್ಕಿನ್ ಶೋ ಮಾಡಬೇಕೋ ಅದು ಅಲ್ಲಿಗೆ ಮಾತ್ರ ಲಿಮಿಟ್ ಆಗಿರುತ್ತೆ. ನಾನು ಇಲ್ಲಿವರೆಗೂ ಎಲ್ಲೂ ತುಂಬ ಜಾಸ್ತಿ ಸ್ಕಿನ್ ಶೋ ಮಾಡಿದಂಥದ್ದು ಎಲ್ಲೂ ಇಲ್ಲ. ಇಲ್ಲಿವರೆಗೂ ಮಾಡಿದಂಥ ಪ್ರಾಜೆಕ್ಟ್ಸಲ್ಲಿ ಆಗಿರ್ಬೋದು ಆ್ಯಂಡ್ ಮುಂದೆ ನಾನು ಮಾಡುವಂಥ ಪ್ರಾಜೆಕ್ಟ್ಸಲ್ಲೂ ಆಗಿರ್ಬೋದು, ನಾನೆಲ್ಲೂ ಕೂಡ ಈ ಅರೆ-ಬರೆ ಬಟ್ಟೆಗಳನ್ನ ಹಾಕೋದು ಮಾಡಲ್ಲ. ಇಂಡೋ ವೆಸ್ಟರ್ನ್ ನಾನು ಹಾಕ್ತೀನಿ, ಲೈಕ್ ಫ್ರಾಕ್ಸ್ ಆಗಿರ್ಬೋದು ಅಥವಾ
ಪ್ಯಾಂಟ್ ಶರ್ಟ್ ಆಗಿರ್ಬೋದು, ಈ ಥರ. ಅಂದರೆ ಒಂದು ಸಿನಿಮಾಗೆ, ಒಂದು ಕತೆಗೆ ಎಷ್ಟರ ಮಟ್ಟಿಗೆ ಗ್ಲಾಮರ್ ಬೇಕೋ ಅಷ್ಟರ ಮಟ್ಟಿಗೆ ಒಂದು ಲಿಮಿಟೇಷನ್ನ ಇಟ್ಕೊಂಡು ನಾನು ಮಾಡ್ತೀನಿ. ಬಟ್ ತುಂಬ ಸ್ಕಿನ್ ಶೋ ಮಾಡೋದು ಇಲ್ಲ. ಇಲ್ಲಿವರೆಗೂ ಮಾಡಿಲ್ಲ, ಮುಂದಿನ ಕೂಡ ಮಾಡಲ್ಲ. ನನ್ನ ಫೇವ್ರೆಟ್ ಬಟ್ಟೆ ಯಾವತ್ತಿದ್ರೂ ಸೀರೆನೇ ಆಗಿರುತ್ತೆ. ಧನ್ಯವಾದಗಳು ಮತ್ತೊಮ್ಮೆ ಎಲ್ಲ ಅಭಿಮಾನಿಗಳ ಕಡೆಯಿಂದ, ಕರ್ನಾಟಕ ಜನತೆ ಕಡೆಯಿಂದ ಕಂಗ್ರ್ಯಾಚುಲೇಷನ್ಸ್. ಒಳ್ಳೆದಾಗಲಿ. ಅಡ್ವಾನ್ಸ್ ಹ್ಯಾಪಿ ಮ್ಯಾರಿಡ್ ಲೈಫ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೋಡಿದ್ರಲ್ಲ, ಇದಾಗಿತ್ತು ನಾನು ಕರುಣಾಕರ ಸಿನಿಮಾದ ಬಗ್ಗೆ ಆಗಿರ್ಬೋದು, ಅವರ ಸೀರಿಯಲ್ ಭಾರ್ಗವಿ LLB ಬಗ್ಗೆ ಆಗಿರ್ಬೋದು, ಹಾಗೆಯೇ ಅವರ ಪರ್ಸನಲ್ ಲೈಫ್, ಹಾಗೆ ನಾವು ಹೊಸ ಜೀವನವನ್ನು ಶುರು ಮಾಡ್ತಿರೋದ್ರ ಬಗ್ಗೆ ಒಂದಷ್ಟು ಮಾತುಕತೆ. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ. ಧನ್ಯವಾದ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.